ಕೊಡಲಿದ್ದಾರೆ. ನಮಸ್ಕಾರ, ನಾನು ಮಣಿರಾಜ್. ಇವತ್ತು ನಾನು ಅನಂತಕೃಷ್ಣ ಭಟ್ ಅವರ ಮನೆಯಲ್ಲಿದ್ದೇನೆ. ಇವರು ನಮಗೆ ಪ್ರಗತಿಪರ ಕೃಷಿಕರು. ಮೊದಲೆಲ್ಲ ಸಾವಯವ ಕೃಷಿ ಮಾಡಿ ಈಗ ಕೂಡ ಕೃಷಿಯಲ್ಲೇ ಇದ್ದಾರೆ. ಸೊ ಇವರು ಅಂದರೆ ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ಆದಂಥ ಈ ಒಂದು ಸಂದರ್ಭದಲ್ಲಿ ಹಳೆ ಕೃಷಿ ಪದ್ಧತಿ ಮತ್ತು ಈಗಿನ ಕೃಷಿ ಪದ್ಧತಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಲು ನಮ್ಮ ಮುಂದೆ ಇದ್ದಾರೆ. ಪಲ್ಲೆ ಸರ್. ಆತ್ಮೀಯ ಮಿತ್ರರೇ, ಇವತ್ತು ನೀವು ನಮ್ಮಲ್ಲಿಗೆ ಬಂದಾಗ ನಿಮಗೇನು ಅನ್ನಿಸು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಊರಿನ ದೃಷ್ಟಿಯಿಂದ ನಾನೊಬ್ಬ ಹಿಂದುಳಿದ ಕೃಷಿಕ ಅಥವಾ ಮೌಢ್ಯಗಳನ್ನು ಆಚರಿಸುವ ಒಬ್ಬ ಕೃಷಿಕ. ಆದರೆ ವಯಸ್ಸಿನಲ್ಲಿ ಸುಮಾರು ಒಂದು 65 ವರ್ಷದಿಂದ ಮೇಲೆ ನಾನು ಕೃಷಿ ಮಾಡಿ ಅದರ ಮೂಲಕವೇ ಸುಖ ಕಷ್ಟಗಳನ್ನು ಹಂಚಿಕೊಂಡು ಬರ್ತಾ ಇದ್ದೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಯಸ್ಸು ಮತ್ತು ಮನಸ್ಸು ಇದು ಎರಡೂ ಅದರಿಂದ ದೂರ ಆಗ್ತಾ ಇದೆ. ಕಾರಣಗಳು ಬೇರೆ ಬೇರೆ ಇರ್ಬೋದು. ಅದರಲ್ಲಿ ಪ್ರಧಾನವಾಗಿ ನಾನು ನನ್ನ ಮನಸ್ಸಿಗೆ ನಿಶ್ಚಯ ಮಾಡಿಕೊಂಡಿರೋದು, ನಾವೆಲ್ಲರೂ ಸಾಧಾರಣ ಸಾವಯವ ಕೃಷಿ, ಆಗ ಸಾವಯವ ಅನ್ನುವ ಶಬ್ದ ಇರಲಿಲ್ಲ. ಆದರೆ ಪ್ರಕೃತಿಯಲ್ಲಿ ಏನು ಸಿಗ್ತದೆ ವಸ್ತುಗಳು ಅದನ್ನು ಕೊಳಿಸಿಕೊಂಡು ಅಥವಾ ಅದನ್ನು ಅದರ ಹಾಗೇನೆ ಹಾಕಿ ಅದರ ಮೂಲಕ ಕೃಷಿ ಮಾಡ್ತಿದ್ದೆವು. ಆ ಕೃಷಿಯ ಅಲ್ಲಿ ಹಾಗೆ ಅಂತ ತೃಪ್ತಿ ಇದೆ ಅಂತ ಅಲ್ಲ. ಯಾಕೆಂತ ಕೇಳಿದರೆ ಅದರಲ್ಲಿ ಬರುವಂಥ ಉತ್ಪಾದನೆ, ಅದಕ್ಕಿರುವಂಥ ಕ್ರಯ, ಇದೆಲ್ಲ ನೋಡಿದಾಗ ನಾವು ಅದರ ಲಾಭ ನಷ್ಟವನ್ನು ಲೆಕ್ಕ ಹಾಕ್ತಿರಲಿಲ್ಲ. ಯಾಕಂದರೆ ಮನೆಯಲ್ಲಿ ಆಗತಕ್ಕಂಥ ಅನೇಕ ಸಮಾರಂಭಗಳು, ಮದುವೆ ಮುಂಜಿಗಳು, ಹಾಗೆ ನಮ್ಮ ಸುತ್ತಲಿನ ಸಮಾಜದವರೊಟ್ಟಿಗೆ ಆತ್ಮೀಯತೆ, ಇದನ್ನೆಲ್ಲ ಉಳಿಸಬೇಕಾಗಿತ್ತಾಗ ನಾವು ಆ ರೀತಿಯಾಗಿ ನಾವು ಅದನ್ನು ಆಶ್ರಯಿಸಿದೆವು. ಪರಸ್ಪರಾನುಬಂಧದ ಮೂಲಕ ನಾವು ಅದನ್ನು ಬೆಳೆಸುತ್ತಾ ಹೋದೆವು. ಆದರೆ ಭಾರೀ ದುಃಖದ ಸಂಗತಿ ಏನು ಅಂತ ಕೇಳಿದರೆ 1974ರಲ್ಲಿ ಈ ದೇಶದ ಜನಸಂಖ್ಯೆಯ ಅನುಗುಣವಾಗಿ ಇಲ್ಲಿಯ ಜನರಿಗೆ ಊಟ ಕೊಡಲಿಕ್ಕೆ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ನಮ್ಮ ದೇಶದ ಪ್ರಧಾನಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿದ್ದರು. ಆಗಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು. ಅವರು ಅದಕ್ಕೋಸ್ಕರ ನಮ್ಮ ದೇಶದ ಪ್ರಜೆಗಳನ್ನು ಉಳಿಸುವಂಥದ್ದು ನಮ್ಮ ಬದ್ಧತೆ ಅಂತೇಳಿ ಸೋಮವಾರ ಊಟವನ್ನು ಬಿಡಬೇಕು, ನಮ್ಮ ಸೈನಿಕರಿಗೂ ನಮ್ಮ ಬಾಕಿ ಪ್ರಜೆಗಳಿಗೂ ಒಂದು ತುತ್ತು ಅನ್ನವನ್ನು ಕೊಡಬೇಕು ನಾವು ಒಂದು ಹೊತ್ತಿನದ್ದು ಹೇಳುವಂಥ ಘೋಷಣೆ ಮಾಡಿದರು. ಹಾಗೆ ಅಲ್ಲಿಂದ ಈಚೆಗೆ ಆ ಒಂದು ಸಣ್ಣ ಪ್ರಕ್ರಿಯೆ ಆದರೂ ಮಾನಸಿಕವಾಗಿ ಕೃಷಿಕರ ಮೇಲೆ ತುಂಬ ಪರಿಣಾಮ ಆಯಿತು. ಪರಿಣಾಮವಾಗಿ ಸಮಾಜದಲ್ಲಿ ಹಂಚಿ ತಿನ್ನುವಂಥ ಒಂದು ಮಾನಸಿಕತೆ ಬಂತು. ಹಾಗಾದ್ದರಿಂದ ಜನರೆಲ್ಲ ಒಟ್ಟು ಸೇರೋದು, ಸಾಮೂಹಿಕ ಕೃಷಿಗಳನ್ನು ಮಾಡೋದು, ಈ ಥರದ ಸಂಪ್ರದಾಯಗಳಿತ್ತು. ಸಮಾಜದಲ್ಲಿ ಶಾಂತಿ ಸುಭದ್ರತೆಗಳು ನೆಲೆಸೋದು ಅನಿವಾರ್ಯ ಇತ್ತು ಆಗ. ಹಾಗೆ ಆಗುವಾಗ ಇದು ಕೂಡ ನಮ್ಮ ದೇಶದ ಜನರ ಹೊಟ್ಟೆ ತುಂಬಲಿಕ್ಕೆ ಸಾಕಾಗುವುದಿಲ್ಲ ಅನ್ನುವಂಥದ್ದನ್ನು ದೃಷ್ಟಿಕೋನದಲ್ಲಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಕಾಲಘಟ್ಟದಲ್ಲಿ 1974ರಲ್ಲಿ ವಿದೇಶದಿಂದ ನಮ್ಮ ಒಬ್ಬರು ವಿಜ್ಞಾನಿ ಅದಕ್ಕೋಸ್ಕರ ಇರುವಂಥ ಸಣ್ಣ ತಳಿಯ ಭತ್ತದವನ್ನು ಅನ್ವೇಷಣೆ ಮಾಡಿದರು. ತುಂಬ ಜನ ವಿಜ್ಞಾನಿಗಳೆಲ್ಲ ಸೇರಿ ಮಾಡಿಕೊಂಡದ್ದು. ಯಾಕಂದರೆ ನಮ್ಮಲ್ಲಿ ಒಂದು ಮಳೆಯ ಪ್ರಮಾಣ ಜಾಸ್ತಿ ಇದ್ದದರಿಂದ ಬಹುತೇಕ ಭತ್ತ ಮತ್ತು ಭತ್ತವನ್ನು ಕೊಡುವಂಥ ಬೈಹುಲ್ಲು ಇದೆಲ್ಲ ಅದಕ್ಕೆ ಒಳಗಾಗ್ತಿತ್ತು. ಅದನ್ನು ಉಳಿಸುವ ದೃಷ್ಟಿಯಿಂದ, ಇದು ಎಲ್ಲವೂ ಸಿಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಸಣ್ಣ ತಳಿಯ ಬೆಳೆಗಳನ್ನು ಮಾಡಲಿಕ್ಕೆ ಆರಂಭವಾಯಿತು. IR8 ಇರ್ಬೋದು, ಜಯ ಇರ್ಬೋದು, ಇಂಥ ಭತ್ತದಲ್ಲಿ ಸಾಕಷ್ಟು ವಿವಿಧತೆಗಳು ಬಂತು. ಅದರಲ್ಲಿ ಬೈಲಿಗೆ ಒಂದು, ಬೆಟ್ಟಿಗೆ ಒಂದು, ಈ ಥರದ್ದು ಬೇರೆ ಬೇರೆ ವರ್ಗಕ್ಕೆ ಒಂದು ಅಂತ ಇತ್ತು ಮುಂಚಿನ ಕಾಲದಲ್ಲಿ. ಬೆಟ್ಟಿಗೆ ಒಂದು, ಬೈಲಿಗೆ ಒಂದು, ಪಾನಬೆಟ್ಟಿಗೆ ಒಂದು, ಈ ಎಲ್ಲ ಶಾಸ್ತ್ರಗಳು ಹೋಯಿತು. ಅಂದರೆ ಅದು ಯಾವ ಥರ? ಅದು ಬೈಲಿಗೆ ಒಂದು ಬೀಜ, ಬೈಲಂದರೆ ನೀರು ಹೆಚ್ಚು ಆಗುವಂಥ ಪ್ರಮಾಣಕ್ಕೆ, ಗೊತ್ತಾಯ್ತಲ್ಲ. ಅಲ್ಲಿ ಅಡ್ಡ ಬೀಳದೆ ಇರಬೇಕಾದಂಥ ತಳಿ, ಗೊತ್ತಾಯ್ತಲ್ಲ. ಅಡ್ಡ ಬಿದ್ದರೆ ಹೋಯ್ತದು. ಇನ್ನೊಂದು ಮಜಲು ಥರಕ್ಕೆ ಬೆಟ್ಟು ಗದ್ದೆಗಳಿಗೆ ಅಲ್ಲಿ ಗಟ್ಟಿಯಾದಂಥ, ನೀವೆಷ್ಟು ಕೊಡ್ತೀರೋ ಅಷ್ಟು ಅದು ಗಟ್ಟಿಯಾಗಿ ಬರ್ತಿತ್ತು ತೆನೆಗಳು. ಲಾಭದಾಯಕ ಬೆಳೆ ಅದು. ಅದನ್ನು ನಡುವುದು. ಬಾನಬೆಟ್ಟಿನಲ್ಲಿ ಬೇರೆ ಏಕಬೆಳೆ ಪದ್ಧತಿ, ಅದನ್ನು ಬಿತ್ತುವುದಾ, ಈ ರೀತಿಯಾಗಿ ಮಾಡ್ತಾ ಇದ್ದೇವೆ.
ಬೈ ಹುಲ್ಲು ಒಂದಷ್ಟು ಸಿಕ್ಕಿದರೆ ಸಿಕ್ಕಿತು. ವರ್ಷಕ್ಕೆ 3 3 ಬೆಳೆಗಳನ್ನು ಸಾಧಾರಣ ಎಲ್ಲರೂ ತೆಗಿತಿದ್ರು. ಓಕೆ. ಅದರಲ್ಲಿ 2 ಬೆಳೆ ತುಂಬ ಗ್ಯಾರಂಟಿ, ಅಂದರೆ ಒಂದು ರೀತಿ ಭದ್ರತಾ ಮನೋಭಾವ ತರ್ತಿತ್ತು. 3ನೇ ಬೆಳೆ ಹೇಗೆ ಅಂತ ಹೇಳಿದ್ರೆ ಮಳೆ ಆಶ್ರಯ ಇದ್ದರೆ 3ನೇ ಬೆಳೆ ಯಶಸ್ಸಾಗ್ತಿತ್ತು. ಇಲ್ಲ ಅಂತ ಅಂದರೆ ಬೈ ಹುಲ್ಲಾಗೆಲ್ಲ ಬೆಳೆಯಿಲ್ಲ. ಗೊತ್ತಾಯ್ತಲ್ಲ, ಹೀಗೆಲ್ಲ ಆಗ್ತಿತ್ತು. ಒಂದು ಅನಿಯಮಿತವಾದಂಥ ಜೀವನ ಆಯಿತು. ಆದರೆ ಆವಾಗ ನಮ್ಮ ದೇಶದ ಎಲ್ಲ ವಿಜ್ಞಾನಿಗಳು ಒಂದು ಸಂಕಲ್ಪ ಮಾಡಿದರು, ಇಲ್ಲ ನಾವು ಅನ್ನವನ್ನು ಉತ್ಪಾದಿಸೇ ಸಾಧ್ಯ, ಬದಲಿ ನಿವೃತ್ತಿ ಪರ್ಯಾಯ ಇಲ್ಲ ಅದಕ್ಕೆ ಹೇಳಿದರು. ಕೆಲವು ಕಡೆ ಗೋಧಿ ಬೆಳೆಸಿದ್ರು, ಬೇರೆ ಬೇರೆ ಬೆಳೆಸಿದರು. ಆದರೆ ನಮ್ಮ ಭಾಗದಲ್ಲಿ ಇದು ಕೆಲವು ಕಡೆಗೆ ಆಯಾಯ ಪ್ರದೇಶಕ್ಕೂ ಅನುಗುಣವಾಗಿ ಧಾನ್ಯಗಳನ್ನಿರ್ಬೋದು, ಬೆಳೆಗಳನ್ನು ಬೆಳೆಸಿದರು. ನಮ್ಮಲ್ಲಿ ಮೊದಲಿಂದಲೂ ಏನು ಅಂತೇಳಿ ಕೇಳಿದರೆ ಪ್ರಧಾನವಾಗಿ ಆರ್ಥಿಕ ಬೆಳೆಗಳಿದ್ದದ್ದು, ಅಡಿಕೆ, ತೆಂಗು, ಕರಿಮೆಣಸು ಎಲ್ಲ. ಆದರೆ ಅದ್ರ ಜೊತೆಗೆ ಭತ್ತನೂ ಇರ್ತಿತ್ತು, ಊಟಕ್ಕೆ ತಕ್ಕ ಭತ್ತ. ಅಥವಾ ಭತ್ತ ನಾವು ಬಿಟ್ಟಿರಲಿಲ್ಲ. ಹಾಗೆ ವರ್ಷ ಪೂರ್ತಿ ಬೇಕಾದಂತಹ ಭತ್ತವನ್ನು ಬೆಳೆಸಿ ಅದನ್ನು ಅಕ್ಕಿ ಮಾಡಿಸಿ ಅಟ್ಟದಲ್ಲಿ ಹಾಕಿದರೆ ಇಡೀ ವರ್ಷಕ್ಕೆ ಮಕ್ಕಳನ್ನು ಸಾಕುವಂಥದ್ದು ಈ ಜವಾಬ್ದಾರಿಗಳಿಗೆಲ್ಲ ಆಗ್ತದೆ. ಒಂದು ವೇಳೆ ನಮಗೇನಾದರೂ ವಿಶೇಷ ಕಾರ್ಯಕ್ರಮ ಮಾಡಬೇಕಿದ್ರೆ ಅದನ್ನು ತೆಗೆದು ಹೊರಗೆ ಹಾಕಿ ಕೊಟ್ಟು ಅದರಿಂದ ಮಾಡಿಸಿದ್ದೆವು. ಗೊತ್ತಾಯ್ತಲ್ಲ. ಹಾಗೆ ಅದರ ನಂತರ ಆರ್ಥಿಕ ಬೆಳೆಗಳಾಗಿ ಬಂದ ಮೇಲೆ ನಾವು ಸ್ವಲ್ಪ ಶ್ವಾಸವನ್ನು ಎಳೆಯುವ ಸ್ಥಿತಿಗೆ ಬಂತು. ಆದರೂ ಕೂಡ ನಾವು ಇನ್ನೊಬ್ಬರ ಹಸ್ತದಲ್ಲಿದ್ದೇವೆ. ಯಾಕಂದರೆ ಗೇಣಿ ಬೆಳೆಗಳು ಅಂತ ಇತ್ತಾಗ ಗನಿಗಳ ಕೈಯಲ್ಲಿ ಇತ್ತು, ಲ್ಯಾಂಡ್ ಟೆನೆಂಟ್ ಆ್ಯಕ್ಟ್ ಅಂತ ಇತ್ತು. ಅದರ ಮೂಲಕ ದನಿಗೆ ಕೊಡಬೇಕಿತ್ತು. ಅದು ಬೇರೆ ಬೇರೆ ವಿಧಾನವಾಗಿತ್ತು. ಗುಡ್ಡಗಾಡು ಪ್ರದೇಶದಲ್ಲೆಲ್ಲ ಬೆಳೆಸಿದರೆ 10ಕ್ಕೆ 1 ಸ್ಥಳದವನರಿಗೆ, ಗೊತ್ತಾಯ್ತಲ್ಲ. ಮತ್ತು 10ಕ್ಕೆ 4-5ರವರೆಗೆ ಖರ್ಚು ಹೋಗ್ತಿತ್ತು ಅವರಿಗೆ ತೋಟದ. ಉಳಿದಂತೆ ಇದ್ದ 4-3 ಅವ ಜೀವನ ಸಾಗಿಸಬೇಕಿತ್ತು. ಅಂತೂ ಒಂದು ಭಾರಿ ಕಷ್ಟದ ಜೀವನ ಇತ್ತು. ಆಮೇಲೆ ವಿಜ್ಞಾನಿಗಳ ನೆರವಿಂದ ಹೊಸ ಹೊಸ ಆವಿಷ್ಕಾರಗಳಾಯಿತು, ಹೊಸ ಹೊಸ ಬೆಳೆಗಳನ್ನು ನಟ್ಟೆವು. ಅದರ ಜೊತೆಗೇನೆ ಈ ಹೊಸ ಹೊಸ ಗೊಬ್ಬರಗಳು ನಮ್ಮ ಕಣ್ಣು ಮುಂದೆ ಬಂದೆವು, ತಂದು ಮನೆಗೆ ಹಾಕಿದರು. ಕೆಲವೊಂದು ಸಲ ಆರಂಭದಲ್ಲಿ. ಆದರೂ ಜನ ಹೇಗೆ ಅಂತ ಹೇಳಿದರೆ ಪರಂಪರಾಗತವಾಗಿ ಬಂದಂತಹ ಆ ಪದ್ಧತಿಯನ್ನು, ಸಾವಯವವನ್ನು ಬಿಡಲಿಕ್ಕೆ ತಯಾರಿರಲಿಲ್ಲ. ನಾವು ಏನಿಲ್ಲದೆ ಆಗ್ತೇವೆ, ಭೂಮಿಗೆ ಅನ್ಯಾಯ ಮಾಡ್ತೇವೆ ಅನ್ನುವಂಥ ಒಂದು ಪ್ರಜ್ಞಾಪರಾಧಿ ಮನೋಭಾವ ಇತ್ತು. ಎಷ್ಟೋ ವರ್ಷಗಳ ಕಾಲ ಅವರು ಯಾವುದನ್ನೂ ಹಾಕದೆ ಶ್ರಮವನ್ನು ಮಾತ್ರ ಹೆಚ್ಚೆಚ್ಚು ಹಾಕ್ತಾ ಹೋಗಿ ಕೃಷಿ ಮಾಡ್ತಿದ್ರು. ಆದರೆ ಅದರ ಜೊತೆಗೆ ಹತ್ತಿರದ ಗದ್ದೆಗೆ ಈ ಫರ್ಟಿಲೈಸರ್ ಹಾಕಿದ ಗದ್ದೆಗೆ ರೋಗಗಳು ಬರಲಿಕ್ಕೆ ಶುರುವಾಯಿತು. ಆವಾಗ ಅದು ಇದನ್ನು ಬಿಡುವುದಿಲ್ಲ. ಮಧ್ಯದಲ್ಲಿ ಗದ್ದೆ ಇದ್ದರೆ ಅದು ಭತ್ತ ಆಗಿ ಸರಿಯಾಗಿ ಹೂ ಹೋಗುವಾಗ ಅದಕ್ಕೆ ಹಕ್ಕಿಗಳು, ಬೇರೆ ಬೇರೆ ಪ್ರಾಣಿಗಳು ಬರ್ತಿತ್ತು. ಹಾಗೆ ನಾವು ಸಾಮೂಹಿಕ ಕೃಷಿಗೆ ಒಗ್ಗಿಕೊಳ್ಬೇಕಾಯ್ತು. ನಮ್ಮತನವನ್ನು ಬಿಟ್ಟು ಸಾಮೂಹಿಕ ಕೃಷಿಗೆ ಒಗ್ಗಿಕೊಳ್ಬೇಕಾಯ್ತು. ಹಾಗೆ ಎಲ್ಲರೂ ಒಟ್ಟು ಸೇರಿ ಅಲ್ಲಿ ಏನು ಮಾಡ್ತಾರೆ, ಇಲ್ಲಿ ಏನು ಮಾಡ್ತಾರೆ, ಆ ಗದ್ದೆಗೆ ಯಾವುದು ಬೆಳೆ, ಇದು ಒಳ್ಳೆಯದು ಯಾವುದು ಅನ್ನುವಂಥ ಒಂದು ಜನರನ್ನು ಒಟ್ಟುಗೂಡಿಸಿಕೊಂಡು ಪರಸ್ಪರಾನುಬಂಧದ ಮೂಲಕ ತಿಳಿದು ಮುಂದೆ ಹೋಗ್ತಿದ್ದೆವು. ಅದರ ಮುಂಚೆ ಹೇಗೆ ಅಂತ ಕೇಳಿದರೆ ಎಲ್ಲರೂ ದನಿಗಳ ಕೈಯಲ್ಲಿದ್ದರು, ಮುಷ್ಟಿಯಲ್ಲಿ. ಆವಾಗ ಇನ್ನೊಬ್ಬನಲ್ಲಿ ಮಾತಾಡಲಿಕ್ಕೂ ಇಲ್ಲ, ಇನ್ನೊಬ್ಬನಿಗೆ ಏನು ಕೊಡಲಿಕ್ಕೂ ಇಲ್ಲ, ಬಂಧನ ಇತ್ತು. ಆದರೆ ಯಾವಾಗ ಈ ಥರ ಬಂತು, ಒಟ್ಟಾಗಲಿಕ್ಕೆ ಶುರು ಮಾಡಿದರು. ಆವಾಗ ಸರ್ಕಾರದ ವಿರುದ್ಧ, ಸರ್ಕಾರದ ಎದುರಾಗಿ ತಮ್ಮ ಬವಣೆಗಳನ್ನು, ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ತಾ ಬಂದರು. ಕೊನೆಗೆ ಲ್ಯಾಂಡ್ ಟೆನೆಂಟ್ ಆ್ಯಕ್ಟ್ ಅಂತೇಳಿ ದೇವರಾಜ ಅರಸು ಕಾಲದಲ್ಲಿ ಅದನ್ನು ರೂಢಿಗೆ ತಂದರು, ಕಾನೂನಾಗಿ ಪರಿವರ್ತನೆ ಮಾಡಿದರು. ಪರಿಣಾಮವಾಗಿ ಒಂದೊಂದು ಗ್ರಾಮದಲ್ಲೂ ಕೂಡ ಬಹುತೇಕ 40ರಿಂದ 50-60% ಜನ ಟ್ಯಾಲೆಂಟ್ ಆಗಿದ್ದವರು ಬಿಡುಗಡೆ ಆದರು. ಇಲ್ಲದ್ರೆ ಹೇಗೆ ಅಂತ ಹೇಳಿದರೆ ಹುಡುಗನಿಗೆ 5ನೇ ಕ್ಲಾಸು ಕಲಿಸಿದಾಗ ಅವನ ಕಲಿಸಲಿಕ್ಕೆ ಹಣ ಇಲ್ಲ. ಹುಡುಗಿಗೆ 2ನೇ ಕ್ಲಾಸು ಮೇಲ್ಪಟ್ಟು ಅವಳು ಗದ್ದೆಯಲ್ಲಿ ಕಲಿಬೇಕೇನಾದರೂ ಹೇಳಿದ್ದನ್ನು. ಈ ಒಂದು ಪರಿಸ್ಥಿತಿ ಇತ್ತು ನಮ್ಮದು. ಆದರೆ ಸರ್ಕಾರ ಲ್ಯಾಂಡ್ ಟೆನೆಂಟ್ ಆ್ಯಕ್ಟ್ ಜಾರಿಗೆ ತಂದ ಮೇಲೆ ಬ್ಯಾಂಕ್ ಸಾಲದ ಮೂಲಕ ಆ ಸಾಲವನ್ನು ಕಟ್ಟಿ ದನಿಯದ್ದು ಅವರಿಗೆ ವಾಪಸ್ ಕೊಟ್ಟರು. ಆ ನಂತರ ಒಂದಷ್ಟು ಆ ಒಕ್ಕಲುಗಳನ್ನು ಸಾಕಷ್ಟು ಕಿರುಕುಳದ ಮಧ್ಯೆ ಅವರು ಬದುಕಿದರು. ಆದರೆ ಮತ್ತೆ ಅವರು ಸಮಾಜದ ಒಟ್ಟಿಗೆ ಸೇರ್ತಾ ಇದ್ದ ಹಾಗೆ ಮತ್ತು ಅವರ ನಂಬಿಕೆಗಳ ಆಧಾರದ ಮೇಲೆ ಅವರು ಬದುಕಲಿಕ್ಕೆ ಪ್ರಯತ್ನಪಟ್ಟು ಬದುಕಿದರು. ಮಕ್ಕಳನ್ನು ಶಿಕ್ಷಣ ಕೊಡಲಿಕ್ಕೆ ಆರಂಭ ಮಾಡಿದರು. ಹೆಣ್ಮಕ್ಕಳನ್ನು ಒಳ್ಳೆಯ ಕಡೆಗೆ ಮದುವೆ ಮಾಡಿ ಕೊಡಲಿಕ್ಕೆ ಶುರು ಮಾಡಿದರು. ಈ ಸಂದರ್ಭಗಳಲ್ಲಿ ಆರ್ಥಿಕವಾದಂಥ ಒಂದು ನೆಗೆತ ಸಿಕ್ಕಿತು. ಆರ್ಥಿಕ ಬೆಳೆಗಳನ್ನು ಬೆಳೆಸುವ ದೃಷ್ಟಿಯಿಂದ ಸುಮಾರು ಒಂದು 50 ವರ್ಷ ಖಂಡಿತ ಆ ಪರಿಸ್ಥಿತಿಯಲ್ಲಿದ್ದಾಗ ಮತ್ತೆ ಈ ಅಡಿಕೆಯ ಸ್ವರೂಪ ಬಂದದ್ದು. ಆವಾಗಲೂ ಅಡಿಕೆ ಜನ ಒಪ್ಪಿರಲಿಲ್ಲ.
ಯಾಕೆಂತೇಳಿದ್ರೆ ಎಲ್ಲಿಯದ್ದೋ ಬೆಳೆ ನಾವು ಇಲ್ಲಿ ತಂದರೆ ಆ್ಯಕ್ಚುಲಿ ಎಲ್ಲಿದ್ದು ಬೆಲೆ ಇದು ಅಡಿಕೆ ಯಾವ ಕಡೆ? ಅಡಿಕೆ ಬಹುತೇಕ ಕಾಸರಗೋಡು ಆ ಸೈಡಿಗೆಲ್ಲ ಮಾಡೋದು. ಮತ್ತು ವಿಯೆಟ್ನಾಮ್ ಇತ್ರಾಗೆಲ್ಲ ಉಂಟಲ್ಲ, ಮಲೇಷ್ಯನ್ ಗುಡ್ಡಗಾಡು ಕೃಷಿ ಅದು. ಈ ಕಡೆಗೆಲ್ಲ ಮಾಡಲಿಕ್ಕೆ ಧೈರ್ಯ ಇರಲಿಲ್ಲ, ಗದ್ದೆಯನ್ನು ಹಾಳು ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಿರ್ಲಿಲ್ಲ. ಗದ್ದೆ ಹುಣಿಯಲ್ಲಿ 4 ಸಸಿ ನಟ್ಟು ಅದನ್ನು ಇಳ್ಳಿ ಹಾಕಲಿಕ್ಕೆ ಉಪಯೋಗ ಮಾಡ್ತಿದ್ವಿ, ಗೊತ್ತಾಯ್ತಲ್ಲ. ಹಾಗೆ ಅದನ್ನು ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ ಶುರು ಮಾಡಿದರು. ಸ್ವಲ್ಪ ಆರ್ಥಿಕವಾಗಿಯೂ ಕೂಡ ಬ್ಯಾಂಕುಗಳಿಂದ ಸಹಕಾರ ಸಿಗುವ ಹಾಗೆ ಬೇರೆ ಬೇರೆ ಕಡೆಯಿಂದ ಮಾಹಿತಿಗಳು ಸಾಧ್ಯತೆಗಳನ್ನೆಲ್ಲ ಕೊಟ್ಟರು. ಪರಿಣಾಮ ಒಬ್ಬೊಬ್ಬನೇ ಕೃಷಿಕ ಬದಲಾಗಲಿಕ್ಕೆ ಶುರು ಮಾಡಿದ. ಒಬ್ಬ ಬದಲಾದ ಕೂಡಲೇ ಅವ ಇನ್ನೊಬ್ಬನನ್ನು ಸೇರಿಸಿಕೊಂಡು ಬದಲಾವಣೆ ಮಾಡಿದ. ಈ ಥರ ಕೃಷಿಕರ ಗುಂಪುಗಳು ಮತ್ತು ಬೇರೆ ಬೇರೆ ಕಡೆಯಿಂದ ಸಾಲ ಕೊಡುವಂಥ ಗುಂಪುಗಳು, ಇದರ ಮೂಲಕ ಎಲ್ಲ ಒಂದು ಅವನಿಗೆ ಸ್ವಲ್ಪ ಆತ್ಮಧೈರ್ಯ ಬಂತು, ಭದ್ರತಾ ಮನೋಭಾವ ಬಂತು, ನಾನು ಬದುಕಬಹುದೇನೋ ಅಂತ ಒಂದು ಆಶಾಕಿರಣ ಬಂತು. ಅಂತಹ ಸಂದರ್ಭದಲ್ಲಿ ಧರ್ಮಸ್ಥಳದಂತಹ ದೊಡ್ಡ ದೊಡ್ಡ ಬೇರೆ ಬೇರೆ ಕಡೆಯಿಂದ ಸರ್ಕಾರಿ ಮಟ್ಟದಲ್ಲಿರ್ಬೋದು ಸ್ವಸಹಾಯ ಸಂಘಗಳು ಈ ದೇಶವು ಪ್ರವೇಶ ಮಾಡಿದ್ವು. ಅದರ ಪ್ರಯತ್ನವಾಗಿ ಬಹುತೇಕ 90% ಜನ ಸ್ವಸಹಾಯ ಸಂಘದಲ್ಲಿ ಸೇರಿಕೊಂಡು ತಮ್ಮ ಜೀವನದ ದಿಕ್ಕನ್ನು ಬದಲಾವಣೆ ಮಾಡಿದರು. 4-5 ವರ್ಷವೂ ಅದನ್ನು ಮಾಡಿ ಆದಾಗ ತಮ್ಮಲ್ಲಿದ್ದ ಮಕ್ಕಳು ಕಲಿತು ಸ್ವಲ್ಪ ದೂರದ ಊರುಗಳಿಗೆ ಹೋದರು. ಅಲ್ಲಿ ಒಂದಷ್ಟು ಆರ್ಥಿಕವಾದಂಥ ಸಹಕಾರ ಸಿಕ್ಕಿತು. ಹಾಗೆ ಅದನ್ನು ಮನೆಗೆ ಕಳಿಸಲಿಕ್ಕೆ ಶುರು ಮಾಡಿದರು. ಮನೆಗಳ ಆಕಾರ ಬದಲಾಯಿತು, ಹಂಚು ಹಾಕಲಿಕ್ಕೆ ಶುರು ಮಾಡಿದರು. ಹೀಗೆಲ್ಲ ಬದಲಾವಣೆಗಳು ಬಂತು. ಆದರೆ ಒಂದು ಕೊರಗೆ ಇರ್ತಿತ್ತು. ಅದರ ನಂತರನೂ ಕೂಡ ಈ ಗದ್ದೆಯ ಬಗ್ಗೆ ಹೇಳುವಾಗ 4 ಕಿವಿಗಳು ಅವರಿಗೆ, ಅಥವಾ 4 ಬಾಯಿಗಳು. ಯಾವ ಸಮಯದಲ್ಲೂ ಗದ್ದೆಗಳ ಬಗ್ಗೆ ಹೇಳುವಾಗ ರಾಜ್ಯನ ಕಾಲದ್ದು ಕಥೆ ಹೇಳ್ತಿದ್ರು. ಆದರೆ ಯಾವಾಗ ಅದನ್ನು ನಾವು ಬಿಟ್ಟು ಅಡಿಕೆಗೆ ಬಂದೆವ, ಅವರು ಅವರ ನಕಾರಾತ್ಮಕವಾದಂತಹ ಮಾತುಗಳು ಕೇಳಲಿಕ್ಕೆ ಶುರುವಾಯಿತು. ಇದೆಂತಾದರೂ ನಾಳೆ ಕ್ರಯ ಹೋದರೆ ನಮ್ಮ ಸಂಸಾರ ನಾಶ, ಈ ಥರದ ಒಂದು ಮಾತುಗಳು. ಅದರ ಮೇಲೆ ಧೈರ್ಯ ಇರಲಿಲ್ಲ. ಹಾಗೆ ಆಗ್ತಾನೂ ಇತ್ತು ನಮ್ಮ ಸುತ್ತಮುತ್ತ. ಅದೊಂದು ವ್ಯಾಪಾರಿ ಬೆಳೆ, ಮತ್ತು ಯಾವತ್ತೂ ಅದರ ಮೇಲೆ ಭದ್ರತಾ ಜೀವನ ಮಾಡಬಹುದು ಅಂತ ಧೈರ್ಯ ಇಲ್ಲ. ಯಾಕಂದರೆ ಅದು ಉಳಿಸು ನಮ್ಮಲ್ಲಿ ಅಂತ ಹೇಳಿದ್ರು, ಒಬ್ಬ ಅದನ್ನು ಸ್ವಲ್ಪ ಮನಸ್ಸು ಮಾಡಿ ಉಳಿಸಿದರೆ ಅದನ್ನು ಹೊಂಡ ತೆಗೆದು ಹಾಕಬೇಕಷ್ಟೇ. 1 ವರ್ಷ ಉಳಿದಿತ್ತು ಕಷ್ಟದಲ್ಲಿ, ಗೊತ್ತಾಯ್ತಲ್ಲ. ಮತ್ತು ತಿಂದು ಮುಗಿಸ್ಲಿಕ್ಕೆ ಹೇಗೂ ಆಗೋದಿಲ್ಲ, ತಿನ್ಲಿಕ್ಕೆ ಆಗೋದಿಲ್ಲ. ಹಾಗೆ ಬರಲಿಕ್ಕೆ ಶುರು ಆಯಿತು. ಆದರೆ ನಕಾರಾತ್ಮಕ ಚಿಂತನೆಗಳು ಈಗ ಸ್ವಲ್ಪ ಆತ್ಮಧೈರ್ಯ ಬಂದಿದೆ. ಯಾರು ಇಲ್ಲ ಇದ್ರೂ ಕೂಡ ಅದನ್ನು ನಾನು ಮಾಡಿ ಯಶಸ್ಸು ಮಾಡಬಹುದು. ಮತ್ತು ಕ್ರಯ ದಿನದಿಂದ ದಿನಕ್ಕೆ ಹೋಯಿತು, ಗೊತ್ತಾಯ್ತಲ್ಲ. ಸುಮಾರು 60, 70, 8 ರೂಪಾಯಿ 7 ರೂಪಾಯಿಯಲ್ಲಿ ಅಡಿಕೆ ಕೊಟ್ಟವ ನಾನು ಮಂಗಳೂರಿಗೆ ಮಾರ್ಕೆಟಿಗೆ. ಆವಾಗ 6 ರೂಪಾಯಿ ಕಿಲೋಗೆ. ಎಷ್ಟನೇ ಇಸ್ವಿಯಲ್ಲಿ? ಸುಮಾರು ಹೇಳ್ತಾನೆ 64ಕ್ಕೆ ನಾನು ಇಲ್ಲಿ ಬಂದೆ, 67, 68. ಹಾಂ, ಆವಾಗ ಇಲ್ಲಿಂದ ಕೊಂಡೋಗೋದು. ಅಲ್ಲಿ ಏನಾದರೂ ಸ್ಟ್ರೈಕ್ ಮಾಡಿಕೊಳ್ಳೋದು ಅವರು, ಬರುವಾರ ಬಂದು ಹೇಳೋದು. ಆ ಕೊಂಡೋದ ಅಡಿಕೆ ಮೇಲೂ ಕೂಡ ರೇಟನ್ನು ಕಮ್ಮಿ ಮಾಡೋದು, ಇಲ್ಲಾರು ಬೇಡ ಹೇಳೋದು. ಈ ಥರದ ಒಂದು ರೀತಿಯ ಒಂದು ಶೋಷಣೆ ಆಗ್ತಿತ್ತು. ಆದರೆ ಅದರ ನಂತರ ತನ್ನಿಂತಾನೇ ಕೋಆಪರೇಟಿವ್ ಸೆಕ್ಟರ್ ಸ್ವಲ್ಪ ಮನಸ್ಸು ಮಾಡಿ ಸ್ವಲ್ಪ ರೈತರಿಗೆ ಶಕ್ತಿ ಕೊಟ್ಟಿತ್ತು. ಪರಿಣಾಮ ಅವರಿಗೂ ಧೈರ್ಯ ಬಂತು, ತೋಟ ಮಾಡಿದರು. ಮತ್ತು ನಮ್ಮ ದೇಶದ ಆರ್ಥಿಕ ಸಂಸ್ಥೆಗಳು ಸ್ವಲ್ಪ ವಿದೇಶದ ಕಡೆಗೆ ಕೊಡುವ ಹಾಗೆ, ಬೇರೆ ಉಪಯೋಗಗಳನ್ನು ಪಡೆಯುವ ಹಾಗೆ ಎಲ್ಲ ವಿಜ್ಞಾನಿಗಳು ಒಂದಷ್ಟು ಕೆಲಸ ಮಾಡಿದ್ದರಿಂದ ಇವತ್ತು ನಾವು ಪ್ರಾಯಶಃ ಅಡಿಕೆಯನ್ನು ಬಿಟ್ಟರೆ ಬೇರೆ ನಮಗೆ ಬದುಕಲಿಕ್ಕೆ ದಾರಿ ಇಲ್ಲ, ಪರ್ಯಾಯ ಒಂದು ಸೋರ್ಸ್ ಕಾಣ್ತಾ ಇಲ್ಲ ಅನ್ನುವಂಥ ಸ್ಥಿತಿಗೆ ನಾವು ಬಂದಿದ್ದೇವೆ. ಯಾಕಂದರೆ 400ರ ಮೇಲೆ 350ರಿಂದ 400ರ ಮೇಲೆ ಕಳೆದ 2 ವರ್ಷದಿಂದ ಆರ್ಥಿಕವಾಗಿ ಅದಕ್ಕೆ ಬೆಲೆ ಇದೆ. ಹಾಗಾದ್ದರಿಂದ ಸಾಧಾರಣ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಆಗ್ತದೆ. ಹಾಗೆ ಅಂತೇಳಿ ಇದರ ಬೆಳೆದ ಹಾಗೇ ಉಳಿದ ದಿಕ್ಕುಗಳು, ಅಂದರೆ ಉಳಿದ ದಾರಿಗಳು, ಫರ್ಟಿಲೈಸರ್ ಇರ್ಬೋದು, ಔಷಧಿಗಳಿರ್ಬೋದು, ಗೊತ್ತಾಯ್ತಲ್ಲ, ಮತ್ತು ಬೇರೆ ಬೇರೆ ಬೆಳೆಗಳ ಬಗ್ಗೆ ಮಾಹಿತಿಗಳಿರ್ಬೋದು, ಇದನ್ನೆಲ್ಲ ಬೇರೆ ಬೇರೆ ಸಂಸ್ಥೆಗಳು ಹೇಳಿಕೊಡ್ತಾ ಇವೆ. ಬಾಳೆ ಇರ್ಬೋದು, ಈಗಿನ ಯಾವುದು ರಮ್ಟಾನ್ ಇರ್ಬೋದು, ಇಂಥ ಕೊಕ್ಕೋ ಇರ್ಬೋದು, ಬೇರೆ ಬೇರೆ ಬೆಳೆಗಳ ಬಗ್ಗೆ ಮಾಹಿತಿ ಕೊಡ್ತವೆ, ಧೈರ್ಯ ಕೊಡ್ತವೆ. ಆದರೆ ಏನಾದರೂ ಕೂಡ ನಮಗೆ ಒಂದು ಬದುಕಬಲ್ಲೆ ಅನ್ನುವಂಥ ಛಲ ಗಟ್ಟಿಯಾಗಬೇಕಿದ್ರೆ ಭದ್ರವಾದಂಥ ಬೆಲೆಯುಳ್ಳದ್ದು ಒಂದು ನಮ್ಮಲ್ಲಿ ಬೇಕು. ಹಾಗಾದ್ದರಿಂದ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ನಾವು ಅಡಿಕೆ ಬೆಳೆಯನ್ನು ಉಳಿಸಿಕೊಂಡಿದ್ದೇವೆ. ಆದರೂ ಅದಕ್ಕೂ ಕೂಡ ಸಾಕಷ್ಟು ಸಮಸ್ಯೆಗಳಿವೆ ಇವತ್ತು. ರೋಗಗಳು, ಮತ್ತು ಅದರ ಕೆಲಸ ಮಾಡುವವರ ಕೊರತೆ,
ಗೊತ್ತಾಯ್ತಲ್ಲ. ಹೌದು. ಇದೆಲ್ಲ ಕೃಷಿಕನ ನಿಯಂತ್ರಣದಲ್ಲಿಲ್ಲ. ಹಾಗೆ ಸರ್ಕಾರಿ ಗೊಬ್ಬರಗಳ ಧಾರಣೆಗಳು ಒಂದು ರೀತಿಯ ಫ್ಲಕ್ಚುಯೇಷನ್, ಅಂದರೆ ಅದಕ್ಕೆ ನಿಖರವಾದ ಒಂದು ವ್ಯವಸ್ಥೆ ಇಲ್ಲ. ಹೌದು. ಶಕ್ತಿ ಇದ್ದವ ಮಾರಾಟ ಮಾಡ್ತಾನೆ. ಮಾರಾಟ ಮಾಡ್ತಾರೆ. ಇಂಥ ಅನೇಕ, ಮತ್ತು ಅದು ಎಷ್ಟು ಸಾಧ್ಯ ಅಂತ ಕೇಳಿದರೆ ರೈತ ಆದವ ಮೊದಲೇ ಸೋಲ್ತಾ ಬಂದದ್ದು, ಆದರೆ ಸ್ವಲ್ಪ ಸೋಲು ಕಮ್ಮಿ ಈಗ, ಯಾಕಂದರೆ ಪಕ್ಕದ ಅವರಲ್ಲಿ ಕೇಳ್ತಾನೆ ಅವ. ಆದರೂ ಕೂಡ 100% ಅವನ ತೀರ್ಮಾನ ಪ್ರಕಾರ ಆಗೋದಿಲ್ಲ ಒಂದು. ಎರಡನೇ, ಯಾರು ಏನು ಹೇಳಿದರೂ ಕೂಡ ಅವನ ಕಿಸೆ ದಪ್ಪ ನೋಡಿಕೊಂಡೇ ಅವ ಉಪಯೋಗ ಮಾಡೋದು. ಹೌದು. ಗೊತ್ತಾಯ್ತಲ್ಲ. ಕರೆಕ್ಟ್. ಎಷ್ಟು ಹಾಕಬೇಕು ಅನ್ನೋದಕ್ಕೆ ಅವನಲ್ಲಿ ನಿಶ್ಚಿತ ಇಲ್ಲ. ವಿಷಯವೂ ಹಾಗೆ, ನೀವು ಇಷ್ಟು ಹಾಕಿ ಅಂತ ಕೇಳಿದರೆ ಅವ ಸ್ವಲ್ಪ ಕಮ್ಮಿಯೇ ಹಾಕ್ತಾನೆ. ಹೌದು ಹೌದು. ಯಾಕಂದರೆ ಅದು ಸಾಹಿತ್ಯದಲ್ಲ ಅಂತ ಬೇಸರ ಅಲ್ಲ, ಇವನಲ್ಲಿ ದುಡ್ಡಿಲ್ಲ ಅಂತ ಬೇಸರ. ಹೌದು ಹೌದು ಹೌದು. ಗೊತ್ತಾಯ್ತಲ್ಲ. ಕರೆಕ್ಟ್. ಈ ಥರದ ಒಂದು ಜೀವನ ಅವನಲ್ಲಿ ಇದು ಭದ್ರತೆಯನ್ನು ಕೊಡಲಿಲ್ಲ. ಹಾಗೆಂತ ಯಾವತ್ತೂ ಅದು ನಮ್ಮನ್ನು ದಬ್ಬಬಹುದು ಹೊರಗೆ. ಹೌದು. ಯಾರು ಗಟ್ಟಿ ಕೃಷಿಕರಿದ್ದಾರೋ ಅವರೆಲ್ಲ ಸಾಕಷ್ಟು ದುಡ್ಡುಗಳನ್ನು ಮಾಡಿ 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 ಆಗುವಾಗ ಅವಸರವಾಗಿ, ಅಂದರೆ ಅವರಿಗೆ ಉಂಟು ಹೌದು. ಮಾಡಿ ಇಡ್ತಾರೆ, ಮತ್ತು ಅವರು ಮಾತಾಡದೆ ಕೂತ್ಕೊಳ್ತಾರೆ. ಹೌದು. ಕೋಆಪರೇಟಿವ್ ಸೊಸೈಟಿಯವರು ಸಹ ಹಾಗೆ. ಈಗ ನಿಮಗೆ ಈ ಕೃಷಿಯನ್ನು ಬಿಟ್ಟು ಇವತ್ತು ಕೃಷಿಯ ಸ್ಥಾನದಲ್ಲಿ ಬಂಗಾರದ ವ್ಯಾಪಾರ ಆದರೆ ಅವರಿಗೆ ಕೃಷಿ ಬೇಡ. ಹೌದು. ಬೇಕಾ? ಬೇಡ ಅಲ್ವಾ? ಹೌದು. ಮತ್ತು ಬೇರೆ ಬೇರೆ ದಿಕ್ಕಿನಲ್ಲಿ ನೋಡಿದರೆ ಲಾಭದಾಯಕವಾದಂಥ ಬೇರೆ ಎಷ್ಟು ದಾರಿಗಳಿವೆ. ಅಡಿಕೆಯನ್ನೇ ಅವಲಂಬನೆ ಮಾಡಬೇಕು ಅಂತ ಇಲ್ಲ, ಕೃಷಿಕನನ್ನೇ ಅವಲಂಬನೆ ಮಾಡಬೇಕು ಅಂತ ಇಲ್ಲ. ಹಾಗಾದ್ದರಿಂದ ಕೋಆಪರೇಟಿವ್ ಸೆಕ್ಟರ್ ಕೂಡ ಒಂದು ರೀತಿ ಫೇಲ್ ಆಗಿದೆ ನಮ್ಮಲ್ಲಿ. ಅದು ಭಾರಿ ದುಃಖದ ವಿಷಯ. ರೈತರನ್ನು ಎತ್ತಿ ಹಿಡಿದಂತಹ ಒಂದು ಕಾರ್ಯಕ್ಷೇತ್ರ ಸಹಕಾರಿ ಕ್ಷೇತ್ರ. ಆದರೆ ಬೇರೆ ಬೇರೆ ಕಾನೂನಿನ ಉರುಳಿಗ ಅಥವಾ ಕಾನೂನಿನ ಮುಷ್ಟಿಗ ಸಿಕ್ಕಿಕೊಂಡು ಅದು ಒಂದು ರೀತಿ ಪಲಾಯನವಾದವೋ ಅಥವಾ ಏನೋ ಮಾಡಬಾರದ್ದನ್ನು ಆಗಿ ಹೋಗ್ತದೆ. ಅದರ ಕಡೆಯಿಂದ ಮಾಡ್ತಾರೆ ಅಂತ ಹೇಳೋದಿಲ್ಲ. ಪರಿಣಾಮವಾಗಿ ಆ ಸಂಸ್ಥೆ ಮೇಲೆ ಪರಿಣಾಮ ಆಗ್ತದೆ. ಅದರ ಪರಿಣಾಮ ರೈತರು ದೂರ ಹೋಗ್ತಾರೆ. ಇದೊಂದು ಕಾಣ್ತಾ ಇದೆ. ಮತ್ತು ಕೇವಲ ಅದು ಸ್ಥಾನಕ್ಕೆ ಅಥವಾ ಆರ್ಥಿಕ ಭದ್ರತೆಗೆ ಅದು ಉಪಯೋಗ ಆಗತ್ತೆ ವಿನಃ, ಅಥವಾ ಭದ್ರತಾ ಮನೋಭಾವ ಇರುವಂಥ ರೈತರಿಗೆ ಒಂದಷ್ಟು ಜಾಸ್ತಿ ಉಪಯೋಗ ಆಗ್ತದೆ. ಸಾಮಾನ್ಯ ಕೃಷಿಕ, ಸಣ್ಣ ಕೃಷಿಕನಿಗೆ ಅವ ಮತ್ತಷ್ಟು ಅದರ ಹತ್ತಿರ ಹೋದ ಹಾಗೆ ಸಿಕ್ಕಿ ಹಾಕಿಕೊಳ್ತಾನೆ. ಸಾಲ ಕೊಡ್ತಾರೆ. ಎಷ್ಟು ಅಂತ ಹೇಳಿದರೆ ಅವನಲ್ಲಿ ಸೀರಿಸಲು ಆಗದಷ್ಟು. ಮತ್ತು ಅವನಿಗೊಂದು ಹವ್ಯಾಸ ಇರ್ತದೆ. ಹೆಂಡತಿ ಮಕ್ಕಳಿಗೆ ಅನ್ನ ಕೂಡ ಇದ್ದರೂ ಗೊತ್ತಾಯ್ತಲ್ಲ, ನಾನು ಗ್ರಹಿಸಿದ ಕೃಷಿಯನ್ನು ಮಾಡಿಯೇ ಸೇರಬೇಕು. ಅಡಿಕೆ ಸಸಿ ಇರ್ಬೋದು, ಅದಕ್ಕೆ ನೀರು ಹಾಕುವಂಥದ್ದು ಇರ್ಬೋದು. ನಾಳೆ ಊಟಕ್ಕೆ ಎಲ್ಲ ಇದ್ರೂ ಕೂಡ ಇವತ್ತು ಅವ ಬಾವಿ ತೆಗಿಲಿಕ್ಕೆ ಹೊರಡ್ತಾನೆ. ಹೌದು. ಅಲ್ಲ, ಈಗ ಈಗಿನ ಕೃಷಿ ಪದ್ಧತಿ ಅಂದರೆ ಹೇಳಿದರೆ ಜಾಸ್ತಿ ಕೆಮಿಕಲ್ ಗೊಬ್ಬರ ಎಲ್ಲ ಆಗ್ತದೆ. ಹೌದೌದು. ಇದರ ಬಗ್ಗೆ ಅದರಿಂದ ಏನಾದರೂ ಈಗ ಲೇಟೆಸ್ಟ್ ಕೃಷಿ ಪದ್ಧತಿ ಅಂತ ಹೇಳಿದರೆ ಸಾವಯವ ಆಧಾರಿತವಾದಂತಹ ಕೃಷಿ ಪದ್ಧತಿ. ಈ ಸಾವಯವ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ದಿಕ್ಕುಗಳಲ್ಲಿ ಒಂದು ಸಾವಯವ ಅದು ಈಗ ಬಹುತೇಕವಾಗಿ 100% ಆಗ್ತದೆ ಅಂತೇನಿಲ್ಲ. ಸ್ವತಃ ಕೃಷಿಕ ಮಾತ್ರ ಅದರಲ್ಲಿ ಮಾಡ್ಬೋದು. ಉಳಿದವರು ಅದಕ್ಕೆ ಸೇರಿಸಿಕೊಂಡಾಗ ಲೇಬರು ಇದೆಲ್ಲ ಜಾಸ್ತಿ ಆಗ್ತದೆ. ಮಣ್ಣಿನ ಗುಣ ನನ್ನ ಮಣ್ಣು ಅನ್ನುವಂಥದ್ದು ಉಳಿಬೇಕು ಅಂತ ಅನ್ನಿಸಿದಾಗ ಅವು ಮಾಡ್ಬೋದು. ಜೀವಾಮೃತ ಇರ್ಬೋದು, ಅಥವಾ ಈ ಥರ ತರಗೆಲೆಯನ್ನೆಲ್ಲ ತಂದು ರಾಶಿ ಮಾಡೋದು, ಅದರಲ್ಲಿ ಮಣ್ಣನ್ನು ತಯಾರು ಮಾಡೋದು, ಸುಡು ಮಣ್ಣು ಇರ್ಬೋದು. ಬೇರೆ ಬೇರೆ ದಿಕ್ಕಿಂದ. ಯಾಕಂದರೆ ಒಂದು ತತ್ವ ಇದೆ, ಯಾವುದೇ ಸಸ್ಯಕ್ಕೆ ಹೊರಗಿನ ಯಾವುದನ್ನು ಅಪೇಕ್ಷೆ ಪಡದೆ ಸಹಜವಾಗಿ ಪ್ರಕೃತಿ ಅದರ ಗುಣಮಟ್ಟವನ್ನು ಉಳಿಸಿಕೊಳ್ತದೆ. ನಮ್ಮಿಂದ ಆಗುವಂತಹ ತೊಂದರೆಗಳನ್ನು ಕಮ್ಮಿ ಮಾಡ್ತಾ ಹೋದರೆ ಗೊತ್ತಾಯ್ತಲ್ಲ. ನಾವು ತಿನ್ನುವಂಥ ಕಾಡು ಉತ್ಪತ್ತಿಗಳಲ್ಲಿ ಯಾರು ಏನು ಹಾಕದೇ ಇದ್ದರೂ ಕೂಡ ನಿರ್ವಂಚನೆಯಿಂದ ಅದು ನಮಗೆ ಪ್ರತಿ ವರ್ಷವೂ ಕೊಡ್ತಾ ಇದೆ. ಹಾಗೆ ನಮ್ಮ ಈ ಬೆಳೆಗಳಲ್ಲೂ ಕೂಡ ಕೊಡುವ ಶಕ್ತಿ ಇದೆ. ಆದರೆ ಸಮಾಜದ ಪೈಪೋಟಿಯಲ್ಲಿ ನಾವು ಹಿಂದೆ ಉಳಿತೇವೆ. ಈ ಒಂದು ಕಾರಣದಿಂದ ನಾವು ನಮ್ಮೆಲ್ಲ ಖರ್ಚು, ಅದರಲ್ಲಿ ಆಗುವಂಥದ್ರ ಖರ್ಚಿನ ಭಾಗ ವರ್ಷಕ್ಕಿಂತ ವರ್ಷಕ್ಕೆ ಪರ್ಸೆಂಟೇಜುಗಳು ಜಾಸ್ತಿ ಆಗ್ತವೆ. ಅದನ್ನು ಹಿಂದಕ್ಕೆ ಬರಲಿಕ್ಕೆ ಸಾಧ್ಯನಾ? ಇಲ್ಲ. ಯಾಕೆಂತ ಹೇಳಿದರೆ ಇವತ್ತು ಅದರ ಅವಶ್ಯಕತೆ ಇದೆ. ಈ ಫರ್ಟಿಲೈಸರ್ ಮತ್ತು ವಿಷದ ಪರಿಣಾಮವನ್ನು ಇಡೀ ದೇಶ ಸುತ್ತುವುದರ ಮೂಲಕ ಚೇತನ ಬುದ್ಧಿಮಾಂದ್ಯ ಶಾಲೆ ಇರ್ಬೋದು, ಅನೇಕ ಇಂಥ ಶಾಲಾ ಇನ್ಸ್ಟಿಟ್ಯೂಟ್ಗಳಿವೆ. ನಮ್ಗೆ ಗೊತ್ತಿದೆ ಹಿರೋಶಿಮಾ ನಾಗಸಾಕಿ, ಗೊತ್ತಾಯ್ತಲ್ಲ, ಎಷ್ಟೋ ವರ್ಷದ ಹಿಂದೆ ಆದದ್ದು. ಪರಿಣಾಮವೂ ಗೊತ್ತಿದೆ ನಮಗೆ. ಆದರೆ ನಾವೀಗ ಮತ್ತೆ ಅದನ್ನೇ ಉಣಬಡಿಸ್ತಾರೆ ನಮ್ಮ ಮಕ್ಕಳಿಗೆಲ್ಲ ಅದರಿಂದ ತುಂಬ ತೊಂದರೆ ಆಗ್ತದೆ. ನಾವು ಅದನ್ನು ನೋಡಬೇಕು. ಆ ಮಕ್ಕಳು ನಮ್ಮವರು ಅಂತ ಅನ್ನಿಸಿದರೆ ನಮ್ಮ ಮನಸ್ಥಿತಿ ಏನಾಗ್ಬೋದು ಅಲ್ವಾ?
ಅದೆಲ್ಲ ಕೃಷಿಯಿಂದಲೇ ಇದು. ಕೃಷಿ ಅಂತಲ್ಲ, ಟೊಮೆಟೊ ತಿನ್ನೋದು ಹಾಂ ಎಲ್ಲವೂ ಯಾವುದು ತಿನ್ನುವಂಥದ್ದು ಆಹಾರ ಇದೆ ಅದರ ಮೂಲಕ ಅದು ದೇಹವನ್ನು ಪ್ರವೇಶ ಮಾಡ್ತದೆ. ಕೃಷಿ ಮೂಲ ಆದರೂ ಕೂಡ ನಿಮಗೆ ಅದು ಹೋಗೋದು ಮನುಷ್ಯನ ಹೊಟ್ಟೆಗೆ. ಹೌದೌದು. ಅಷ್ಟಾಗುವಾಗ ಅಲ್ಲಿಂದ ಶುರು ಆಗ್ತದೆ. ಇದೆಲ್ಲವನ್ನು ಗಮನಿಸಿದಾಗ ನಾವೊಂದು ದೊಡ್ಡ ಪ್ರಪಾತಕ್ಕೆ ಹೋಗ್ತಾ ಇದ್ದೇವೆ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಯಾರು ಇವತ್ತು ಅಂಗವಿಕಲ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳಿದ್ದಾರೋ ಹೌದು, ಅಲ್ಲಿ ಸೇರ್ಪಡೆಗೊಂಡಂತಹ ಮಾತೃವಂಚಿತ ಮಕ್ಕಳಿದ್ದಾರೋ ಗೊತ್ತಾಯ್ತಲ್ಲ, ಅವರು ಪ್ರಶ್ನೆ ಮಾಡಿದರೆ ನಮ್ಮಲ್ಲಿ ಉತ್ತರ ಇರೋದಿಲ್ಲ ಅಲ್ವಾ? ಹಾಂ, ಎಲ್ಲಿ ಅವರಿಗೆ ಬುದ್ಧಿ ಸರಿಯಾಗಿ ಬಿಡ್ತಾ ಆಗ ನಮ್ಮಲ್ಲಿ ನಾವು ಉತ್ತರಿಸುವ ದಾಯಿತ್ವ ಬರ್ತದೆ. ಆಗ ನಮ್ಮಿಂದ ಉತ್ತರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಜ್ಞಾಪರಾಧ ನಮ್ಮಲ್ಲಿ ಬೆಳೀತದೆ. ಸಾಕಷ್ಟು ನೀವು ಒಂದು ಸಲ ಯಾರೇ ಆಗಲಿ, ನಮ್ಮದೇ ಮಧ್ಯದಲ್ಲಿರುವಂತಹ ಸಂಸ್ಥೆಗಳು ಇದು, ಒಂದು ಸಲ ಹೋಗಿ ನೋಡಿ ಬರುವ. ನಮ್ಮ ಜೀವನದ ಒಂದು ಭಾಗವನ್ನಾದರೂ ಕೊಟ್ಟು ನಮ್ಮ ಪಾಪದೋಷವನ್ನು ಕಮ್ಮಿ ಮಾಡಿಕೊಳ್ಳುವ, ಸಾತತ್ಯವನ್ನು ಮರೆಯುವ ಅನ್ನುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ಆದಷ್ಟು ಸರಿಸಮವಾಗಿ ಹೋಗಬಹುದು. ಇದಕ್ಕೆ ಸ್ವತಂತ್ರವಾಗಿ ಚಿಂತನೆ ಮಾಡಿದರೆ ಯಾವ ದಾರಿಗಳೂ ಇಲ್ಲ ಅಲ್ವಾ? ಒಂದು. ಎರಡನೇದಾಗಿ ಒಮ್ಮೊಮ್ಮೆ ಏನು ಅಂತ ಹೇಳಿದರೆ, ಈಗ ಎಟ್ ಪ್ರೆಸೆಂಟ್ ಇಡೀ ಜಗತ್ತಿನಲ್ಲಿ ಆಗತಕ್ಕಂತಹ ವಿದ್ಯಮಾನಗಳನ್ನು ಗಮನಿಸಿದರೆ ಈ ಎಲ್ಲ ಕ್ರಮಗಳು ಕಮ್ಮಿ ಆದೀತೇನೋ ಅಂತ ಅನ್ನಿಸ್ತದೆ. ಬಾಂಬುಗಳನ್ನು ನೆನಪಿಸುವಾಗ ಉಕ್ರೇನ್ ಇಸ್ರೇಲ್ ಬಾಂಬುಗಳು ಎರಡು ಹುಚ್ಚರ ಕೈಗೆ ಸಿಗ್ತಾ ಇದೆ. ಹೌದು. ಪರಿಣಾಮ ಏನು ಆದೀತು ಗೊತ್ತಿಲ್ಲ. ಆಗ ಇದು ಸಣ್ಣ ವಿಷಯ ಅಲ್ಲ, ಎಲ್ಲ ನಾಶ ಆಗ್ತದೆ. ಆದರೆ ಅದು ಆಗಬಾರ್ದು. ಈ ಮಕ್ಕಳಿಗೆ ಒಂದು ಭವಿಷ್ಯ ಸಿಗಬೇಕು. ಯಾಕಂದರೆ ಭೂಮಿಯ ಮೇಲೆ ದೇವರು ಅವರನ್ನು ಇಳಿಸಿಬಿಟ್ಟಿದ್ದಾರೆ. ಏನೋ ಒಂದು ಕೆಲಸ ಕೊಟ್ಟು ಇಳಿಸಿದ್ದಾರೆ. ನಾವೇನಾದರೂ ಅವರಿಗೆ ಅವ್ರ ಜೊತೆ ಇದ್ದುಕೊಂಡು ಅಥವಾ ಅದಕ್ಕೆ ಬೇಕಾದಂಥ ಸಹಕಾರ ಕೊಟ್ಟು ಅವರನ್ನು ಬೆಳೆಸಿದರೆ ಅವರಲ್ಲಿರುವಂಥ ಧೀಶಕ್ತಿಯನ್ನು ಬೆಳೆಸಬೇಕು. ಅವರಲ್ಲಿರುವಂಥ ಮಗು ಅಂತ ಹೇಳಿದ ಕೂಡಲೇ ಆಗ ನಾವು ಕೊಡುವಂಥದ್ದು ದೇವರಿಗೆ ಕೊಟ್ಟ ಹಾಗೆ. ತೇನ ಶಕ್ತಿಯೇನ ಭುಂಜೀತ ಅಂದರೆ ಅದರದ್ದು ಅದಕ್ಕೆ, ಪ್ರಕೃತಿ ಮಾತೆ. ಹಾಗೆ ನಮ್ಮಲ್ಲಿ ಏನಿದೆ ಅದೆಲ್ಲ ಅದಕ್ಕೆ ವಾಪಸ್ ಕೊಡಬೇಕು. ಕೊಡುವಂಥ ಪ್ರಯತ್ನ ಮಾಡಿದಾಗ ಅದು ಉಳಿತದೆ. ಇಲ್ಲ ಈಗ ಅಂತ ಹೇಳಿದರೆ ಕೊಡುವುದು ಯಾರು? ಇಲ್ಲ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ತೀವಿ. ಹೌದೌದು, ಇದಿದೆ. ಆದರೆ ನೀವು ಹೇಳ್ತೀರಿ ಈ ಪ್ರಶ್ನೆಯನ್ನು ಅನೇಕ ಇಂಥ ಅಂಗಹೀನ ಮಕ್ಕಳ ಮಾತಾಪಿತೃಗಳನ್ನು ಕೇಳಿದರೆ ಅವರ ಉತ್ತರ ಏನು ಅಂತ ಕೇಳಿದರೆ ಏನು ಹೇಳ್ಬೋದು? ಅವರೇನು ಹೇಳ್ತಾರೆ? ನನಗೆ ಯಾವುದೂ ಬೇಡ, ಸರ್ವಸ್ವವು ಮಗುವಿಗೆ ಇರುವಂಥ ಅಲ್ಲ. ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಗರಿಷ್ಠ ಕೊಡ್ತಾರೆ. ಗೊತ್ತಾಯ್ತಲ್ಲ? ಆದರೆ ನಮ್ಮೆಲ್ಲರ ಪ್ರಯತ್ನ ಸಾಮೂಹಿಕವಾಗಿ ಆದಾಗ ಮಾತ್ರ ಅವರಿಗೆ ಏಳಿಗೆ ಆಗ್ಬೋದು, ಇದ್ದವರಿಗೂ ಇಲ್ಲದಿದ್ದರೆ ಈ ದೇಶವನ್ನು ಬೆಳೆಸಿ ಇಡೀ ಜಗತ್ತಿನಲ್ಲಿ ಶಾಂತಿ ಸಾಮರ್ಥ್ಯಕ್ಕೆ ಹೆಚ್ಚು ಮಾಡಿ ಶಾಂತಿಯನ್ನು ಸ್ಥಾಪಿಸಿ ಮಾನವೀಯತೆಗೆ ಹೆಚ್ಚು ಬೆಲೆ ಕೊಟ್ಟಾಗ ಈ ಜಗತ್ತಿನಲ್ಲಿ ಕೃಣ್ಣಂತೋ ವಿಶ್ವಮಾರ್ಯಂ, ಇಡೀ ವಿಶ್ವದಲ್ಲಿ ವಿಶ್ವವನ್ನು ನಮಿಸುವ ಕಾಲ ದೂರ ಏನಿಲ್ಲ. ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರ ಆಶೀರ್ವಾದ ಕೃಷಿಕರ ಮೇಲಿರಲಿ ಅಂತ ಹೇಳ್ತಾ 12 ಮಾತು. ಥ್ಯಾಂಕ್ ಯು ಸರ್.